ಇನ್ನು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮವೇ ಆಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರ ಅಂತೂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿರೋದು. ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು, ಮಾತಿನ ಸಮರ ಕೂಡ ಜೋರಾಗಿದೆ, ನೋಟಿಸ್ಗಳು ಎಲ್ಲವೂ ಕೂಡ. ಇದೆಲ್ಲದರ ನಡುವೆ DCM DK ಶಿವಕುಮಾರ್ ಅವರು ದೆಹಲಿಯ ಪ್ರಯಾಣ ಒಂದಷ್ಟು ಕುತೂಹಲವನ್ನ ಮೂಡಿಸಿತ್ತು. ಅದೆಲ್ಲದರ ನಡುವೆ ನವೆಂಬರ್ ಕ್ರಾಂತಿಗೆ ಇನ್ನೇನು ಬಾಕಿ ಇರೋದು ಒಂದೆರಡೇ ದಿನ ಅಷ್ಟೇನೆ. ನವೆಂಬರ್ ಕ್ರಾಂತಿ ಆಗುತ್ತಾ ಅಥವಾ ಡಿಸೆಂಬರ್ನ ನಂತರ ಏನಾದರೂ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗುತ್ತಾ, ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯ ಅವರ ಹೇಳಿಕೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಏನಾದ್ರೂ ತೀರ್ಮಾನ ಮಾಡಿದ್ರೆ 5 ವರ್ಷ ನಾನೇ CM ಆಗಿರ್ತೀನಿ ಅನ್ನುವಂತ ಹೇಳಿಕೆ. ಅಂದ್ರೆ ಇಲ್ಲಿ ಬಿಡೋ ಮನ್ಸಿಲ್ವಾ, CM ಸ್ಥಾನ ಬಿಡೋ ಮನ್ಸು ಮಾಡ್ತಾ ಇಲ್ವಾ ಸಿದ್ದರಾಮಯ್ಯ ಅವರು ಅನ್ನುವಂತಹ ಪ್ರಶ್ನೆ. ಸರ್, ಈ ಬಗ್ಗೆ ಏನು ಹೇಳ್ತೀರಾ? ನೀವು ರಾಜಕಾರಣ ಅನ್ನೋದಿರುತ್ತಲ್ಲ, ಯಾವತ್ತೂ ಅದು ಹೇಳಿಕೆ ಮೇಲೆ ನಿಂತಿರಲ್ಲ. ಹೇಳಿಕೆಗಳೇನಿರ್ತಾವಲ್ವಾ, ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳಿಕೆಗಳನ್ನ ನೀಡಲಾಗುತ್ತೆ. ಸೊ ಹೇಳಿಕೆಗಳ ಮೇಲೆ ಹೀಗೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳಗಡೆ ನಡೆಯೋದೇ ಬೇರೆ. ರಾಜಕಾರಣದಲ್ಲಿ ಸ್ಟೇಟ್ಮೆಂಟ್ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಸಂದೇಶವನ್ನು ಕೊಡೋದಕ್ಕೆ ಅವ್ರು ಹೇಳಿಕೆ ಕೊಡ್ತಾರೆ. ಸೊ ಸಿದ್ದರಾಮಯ್ಯವ್ರ ಹೇಳಿಕೆಯಲ್ಲಿ ಅಂಥ ವಿಶೇಷ ಏನಿಲ್ಲ. ಹೈಕಮಾಂಡ್ ಹೇಳಿದರೆ 5 ವರ್ಷ ಮುಂದುವರಿತೀನಿ, ಯಾರು ಬೇಕಾದ್ರೂ ಹೇಳ್ಬೋದು. ಅದರಿಂದ ಹೈಕಮಾಂಡ್ ಹೇಳಿದರೆ 5 ವರ್ಷ ಮುಂದುವರಿತೀನಿ ಅಂದರೆ ಇದು ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವ ಮಾತು. ಆದರೆ ಸಿದ್ದರಾಮಯ್ಯನವರ ಅಂತರ್ಗತವಾದ ಭಾವನೆಗಳನ್ನು ಅರ್ಥವರಿಗೆ ಈಸ್ ಗಿವಿಂಗ್ ಎ ಸಿಗ್ನಲ್. ಅಂದರೆ 5 ವರ್ಷ ಹೈಕಮಾಂಡ್ ಒಪ್ಪಿದರೆ 5 ವರ್ಷ ನಾನೇ CM ಅಂತ ಹೇಳುವ ಮೂಲಕ ಹೈಕಮಾಂಡಿಗೆ ನೀವು ನನಗೆ ಒಪ್ಪಲೇಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅವರು. ಅಂದರೆ ತಮ್ಮನ್ನು ಕಂಟಿನ್ಯೂ ಮಾಡೋದಕ್ಕೆ ತಾವು ಒಪ್ಪಲೇಬೇಕು ಅನ್ನುವ ಸಂದೇಶವನ್ನು ಅವರು ಹೈಕಮಾಂಡ್ ಕೊಡ್ತಿದ್ದಾರೆ. ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿಗಳನ್ನು ಸಿದ್ದರಾಮಯ್ಯ ರೂಪಿಸ್ತಿದ್ದಾರೆ. ಸೊ ನನಗೆ ಬಂದ ಮಾಹಿತಿ ಪ್ರಕಾರ ನಿನ್ನೆ ಅವರು ಯಾರ್ದೋ ಜೊತೆ ಮಾತನಾಡ್ತಾ ಇದ್ದಾಗ ಅವರಲ್ಲಿ ಇನ್ಯಾರೋ ಇದ್ದವರು ನನಗೆ ಹೇಳಿದ್ದು, ಅವ್ರು ಹೇಳ್ತಾ ಇದ್ದಾರಂತ, ಏನ್ರಿ 2.5 ವರ್ಷ ನಾನೇ ಮುಖ್ಯಮಂತ್ರಿ ಕಣ್ರಿ, ನನ್ನ ಯಾರು ಇಳಿಸ್ತಾರೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು 4 ಜನರ ಸಮ್ಮುಖದಲ್ಲಿ ಆಡಿದ ಮಾತು ನನಗೆ ಗೊತ್ತಾದದ್ದು. ಸೊ ಅದರಿಂದ ವೆರಿ ಮಚ್ ಕ್ಲಿಯರ್. ಸೊ ಈ ಗೇಮ್ ಪ್ಲ್ಯಾನ್ ಇದೆ. ಪಾಲಿಟಿಕ್ಸ್ ಅನ್ನೋದು ಇರುತ್ತಲ್ಲ, ಅದು ಗೇಮ್ ಅಂತ, ಅದೊಂದು ಆಟ. ಅದರಲ್ಲಿ ಇಟ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಅಂತ ಮ್ಯಾಥಮೆಟಿಕ್ಸ್ನಲ್ಲಿ 2 2 4 ಆಗುತ್ತೆ ಅಲ್ವಾ. ಬಟ್ ರಾಜಕಾರಣದಲ್ಲಿ 2 2 4 ಆಗಲ್ಲ, 3 ಆಗ್ಬೋದು, 6 ಆಗ್ಬೋದು. ದಟ್ ಈಸ್ ಅ ಪ್ಲೇ. ಮತ್ತು ರಾಜಕೀಯಕ್ಕೆ ಆಟ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಸೂತ್ರಗಳು ಇನ್ನೊಂದು ನಿಯಮಗಳಿರಲ್ಲ. ನಿಯಮಗಳನ್ನು ಮೀರಿ ಆಟ ಆಡ್ತಿರ್ತಾರೆ. ಸೊ ಈಗ ಸ್ಪಷ್ಟವಾಗಿರೋದು ಒಂದು, ನಾನು ಖಾಸಗಿಯಾಗಿ ಸಿದ್ದರಾಮಯ್ಯನವರು ಆಡಿರೋ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಸಿದ್ದರಾಮಯ್ಯನವರು ಈಗ ಬಿಟ್ಟು ಕೊಡುವ ಸ್ಥಿತಿಯಲ್ಲಿ ಅವ್ರು ಸಿದ್ಧರಿಲ್ಲ. ದ್ಯಾಟ್ ಈಸ್ ಅ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅದಕ್ಕಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ, ಆ ಬೆಂಬಲಿಗರೆಲ್ಲರೂ ಕೂಡ ಹೊಸ ದಾಳಗಳನ್ನು ಉರುಳಿಸ್ತಿದ್ದಾರೆ. ಒಂದು, ಬೇರೆ ಬೇರೆಯವರ ಹೆಸರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತರ್ತಾ ಇರೋದು. ಒಂದು ಸತೀಶ್ ಜಾರಕಿಹೊಳಿ ಅವರು ತರ್ತಾ ಇರೋದು. ಹಾಗೆಯೇ ದಲಿತರ ಹೆಸರುಗಳನ್ನು ಬಿಡಲಾಗ್ತಾ ಇದೆ. ಸೊ ದಲಿತರಲ್ಲಿ ಈಗ ಲೇಟೆಸ್ಟ್ ಆಗಿ ಮುನಿಯಪ್ಪನವರು ಆದರೆ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಕೆಲವು ದಲಿತ ಸಚಿವರುಗಳು ಹೇಳ್ತಾ ಇರೋದು. ಎಸ್ಪೆಷಲಿ ಪರಮೇಶ್ವರ್ ಕೂಡ ಹೇಳಿದ್ದು. ಸೊ ಅದರಿಂದ ಇನ್ನೊಬ್ಬರು ಕ್ಯಾಂಡಿಡೇಟ್ ನಿಲ್ಲಿಸಲಾಗಿದೆ, ಸಿದ್ಧತೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದಲಿತ ಸಮಾವೇಶ ಅದನ್ನು ಮಾಡ್ತಾರೆ ಅವರು. ದಟ್ ಶೋಸ್ ದೇ ಆರ್ ಅಗೇನಿಸ್ಟ್ DK ಶಿವಕುಮಾರ್ ಅಂತ. ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಡಿವೈಡ್ ವಿ ಕ್ಯಾನ್ ಸಿ. ಒಂದು ಕಡೆ ಈ ಅಹಿಂದ ಶಾಸಕರುಗಳು, ಸಚಿವರುಗಳಿದ್ದಾರೆ. ಇನ್ನೊಂದು ಕಡೆ ಈ ಒಂದು DK ಶಿವಕುಮಾರ್ ಅವರನ್ನ ಬೆಂಬಲಿಸುವ ಸಚಿವರಿದ್ದಾರೆ. ಒಂದು 5-6 ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಪ್ರದೇಶದ ಮೇಲ್ಜಾತಿಯ ಶಾಸಕರುಗಳಿದ್ದಾರೆ. ಸೊ ದಲಿತರು, ಅಹಿಂದ ಏನಿದೆ ಅವರು ಒಂದು ಕಡೆ ಇದ್ದಾರೆ ಅನ್ನೋ ಸೂಚನೆ ಕೊಡೋದಕ್ಕಾಗಿಯೇ ಆ ಒಂದು ಅಹಿಂದ ನಾಯಕತ್ವದ ಪ್ರಶ್ನೆಯನ್ನು ಯತೀಂದ್ರ ಎತ್ತಿದ್ದು. ಅವ್ರು ಮುಖ್ಯಮಂತ್ರಿ ಅಂತ ಹೇಳಿಲ್ಲ, ದಟ್ ಇಸ್ ರಾಂಗ್. ಬಟ್ ಅದನ್ನ ದಟ್ ಇಸ್ ಅ ರಾಂಗ್ ಇಂಟರ್ಪ್ರಿಟೇಷನ್. ಅವರು ಸಿದ್ದರಾಮಯ್ಯ ಆದಮೇಲೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂತ ಅವರು ಹೇಳಿಲ್ಲ, ಯತೀಂದ್ರ ಹೇಳಿಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ. ಆ ಅಹಿಂದ ನಾಯಕತ್ವ ಅಂತ ಹೇಳಿದ್ದೇನೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಅಲ್ಲೋಲ ಕಲ್ಲೋಲವನ್ನು ಮಾಡಿದೆ. ಅದನ್ನು ಎವ್ರಿಬಡಿ ಇಸ್ ಇಂಟರ್ಪ್ರಿಟಿಂಗ್ ದಟ್ ಸಿದ್ದರಾಮಯ್ಯನವರ ನಂತರ ಇವರು ಅಹಿಂದ ನಾಯಕ ಅಂದರೆ ಇವರು ಅಹಿಂದ ಮುಖ್ಯಮಂತ್ರಿ ಅನ್ನುವ ಅರ್ಥವನ್ನು ಕೊಟ್ಟು ಅದನ್ನ ಚಾನಲ್ಗಳು ವಿಶ್ಲೇಷಣೆ ಮಾಡೋದು, ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡೋದು. ಆದರೆ ಅಲ್ಲಿ ಅವರು ಜಾಗರೂಕತೆಯಿಂದ ಹೇಳಿಕೆ ಕೊಟ್ಟಿದ್ದವು. ನಮ್ಮ ನಂತರ ಅಹಿಂದ ನಾಯಕರು ಯಾರು ಅಂದರೆ, ಆ ಹೇಳಿಕೆಯನ್ನು ಕೊಡುವ ಮೂಲಕ ಅಹಿಂದ ಗ್ರೂಪ್ ಏನಿದೆ, ನಾವಿನ್ನೂ ಪ್ರಬಲವಾಗಿದ್ದೀವಿ, ನಾವು ಸೆಡ್ ಹೊಡಿತೀವಿ ನಿಮಗೆ ಅಂತ. ಯಾರಿಗೆ? DK ಶಿವಕುಮಾರ್ಗೆ.
ನಿಮಗೆ ಈಸಿಯಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲ್ಲ. ನಾವಿದ್ದೀವಿ, ಅಖಾಡಾಗಿ ಇಳಿದಿದ್ದೀವಿ, ಬಿ ಕೇರ್ಫುಲ್. ದಟ್ ಇಸ್ ದ ಸಂದೇಶ. ಆ ಸಂದೇಶವನ್ನು ಈಗ ಸಿದ್ದರಾಮಯ್ಯನವರು ನೀಡಿದ ಲೇಟೆಸ್ಟ್ ನೀವು ರೆಫರ್ ಮಾಡಿದ ಹೇಳಿಕೆ ಮತ್ತು ಯತೀಂದ್ರ ನೀಡಿದ ಹೇಳಿಕೆ, ದೇ ಆರ್ ಇಂಟರ್ ರಿಲೇಟೆಡ್ ಅಂತ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಹೈಕಮಾಂಡಿಗೆ ತಲುಪಿಸ್ತಾ ಇದ್ದಾರೆ. ಹೈಕಮಾಂಡಿಗೆ ತಲುಪಿಸ್ತಾ ಇದ್ದರೆ ಆ ಕಾರಣಕ್ಕಾಗಿ ಬೇರೆ ಒಂದು ಖಾಸಗಿ ಕಾರ್ಯಕ್ರಮದ ನೆಪದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದದ್ದು. ಖಾಸಗಿ ಇದಕ್ಕೆ ಹೋದವರು ಅವರು ಅಲ್ಲಿ ಇಬ್ಬರನ್ನು ಭೇಟಿ ಮಾಡಿದ್ದಾರೆ. ಅವರು ಒಂದು ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ, ಅವರು ಭೇಟಿ ಮಾಡಿದ ಇಬ್ಬರನ್ನ, ಒಬ್ಬರು ಕೆ ಸಿ ವೇಣುಗೋಪಾಲ್ ಮತ್ತೊಂದು ಸುರ್ಜೇವಾಲ. ಅವರ ಜೊತೆ ಮಾತುಕತೆ ಆದ ಮೇಲೆ ಅವರು ಸೂಚನೆ ಕೊಟ್ಟಿದ್ದು, ನೀವು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತನಾಡಿ, ಅಂದರೆ ಈ ವಿಚಾರ ಏನಿದೆ, ವಿಚಾರದ ತೀರ್ಮಾನ ನಮ್ಮ ಹಂತವನ್ನು ಮೀರಿದ್ದು, ನಾವು ರೆಕಮೆಂಡ್ ಮಾಡ್ಬೋದು, ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ ಅನ್ನುವ ರೀತಿಯ ಮೆಸೇಜನ್ನು ಸುರ್ಜೇವಾಲ ಮತ್ತು ವೇಣುಗೋಪಾಲ್ ಇಬ್ಬರು ಕೊಟ್ಟಿದ್ದಾರೆ. ಆ ಸ್ಥಿತಿಯಲ್ಲಿ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಆದರೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಆ ಅಪಾಯಿಂಟ್ಮೆಂಟ್ ಸಿಕ್ಕದೆ ಇರುವುದಕ್ಕೂ ಬೇರೆ ಬೇರೆ ರೀತಿ ಅನಾಲಿಸಿಸ್ ಮಾಡಲು ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡಿದ್ರೆ, ಅಥವಾ ಬೇರೆ ಕೆಲಸನೂ ಇದ್ದಿರ್ಬೋದು. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್, ಪೊಲಿಟಿಕಲಿ ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್. ಸೊ ಅದರಿಂದ ಅವರು ವೇಟ್ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ರಾಹುಲ್ ಗಾಂಧಿ ಈಗ ಸದ್ಯದಲ್ಲೇ ಬೆಂಗಳೂರಿಗೆ ಬರ್ತಾರೆ, ಬೇರೆ ಕಾರಣದ ವಿಷಯ, ಅವಾಗ ಡಿಸ್ಕಸ್ ಮಾಡ್ತಾರೆ, ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಏನು ಅಂದ್ಕೊಂಡಿದ್ರು, ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯ ಮೆಸೇಜ್ಗಳನ್ನು ಕೊಡ್ತಿದ್ದಾರೆ ಹೈಕಮಾಂಡಿಗೆ. ಅವರು BJP ಜೊತೆ ಬಾಗಿಲು ತೆಗೆದುಕೊಂಡಿದ್ದೀನಿ ಅನ್ನುವ ಮೆಸೇಜನ್ನು ಕೂಡ ಇಂಡೈರೆಕ್ಟ್ಲಿ ಹೀಗೆ ಬಿಟ್ಟು, ಅಂದರೆ ಈಸ್ ವೆರಿ ಮಚ್ ಕ್ಲಿಯರ್. ಆ ಒಂದು ಅದು ಕೂಡ ಥ್ರೆಟ್ ಪರ್ಸೆಪ್ಷನ್ ಇರಬಹುದು. ಸೊ ನನಗೆ ಅವಕಾಶ ಇದೆ, ಇಟ್ ಇಸ್ ನಾಟ್ ಕ್ಲೋಸ್ಡ್ ಅಂತ. ಮತ್ತು ಅವ್ರು ಭಾಳ ಸ್ಪಷ್ಟವಾಗಿ ಈ ಮೀಟಿಂಗ್ನಲ್ಲೂ ಕೂಡ, ನಿನ್ನೆ ಏನು ಮೀಟಿಂಗ್ ಮಾಡಿದ್ರು ವೇಣುಗೋಪಾಲ್ ಜೊತೆ, ಅವರು ಸ್ಪಷ್ಟವಾಗಿ ಹೇಳಿದ್ರಂತೆ. ವೇಣುಗೋಪಾಲ್ ಅಂತಾರೆ, ನಾನು ಕೆಲಸ ಮಾಡಿದ್ದೇನೆ, ನನಗೆ ಕೂಲಿ ಕೊಡಿ, ಇದು ಒಂದೇ, ನಾನು ಬೇರೆ ಇಲ್ಲ. ಐ ಡೋಂಟ್ ಸೇ ನಥಿಂಗ್. ನಾನು ಅದನ್ನು ಮೀರು ಹೇಳಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಸಿದ್ದರಾಮಯ್ಯ ಅದನ್ನೇ ಹೇಳಿದ್ದು ಸರ್, ನಮ್ಮ ಪಕ್ಷ ಶಿಸ್ತಿನ ಪಕ್ಷ, ನಾನು ಶಿಸ್ತಿನ ಸಿಪಾಯಿ. ಅಲ್ಲಿ ಅರ್ಥ ಮಾಡ್ಕೋಬೇಕು ಏನಿದೆ. ಅಲ್ಲಲ್ಲ, ಸಿದ್ದರಾಮಯ್ಯ ಮತ್ತು ಅವರ ಇವರೇನಿದ್ದಾರೆ, ಫಾಲೋವರ್ಸ್ ಏನಿದ್ದಾರೆ, ಅವರು ಯಾವ ರೀತಿ ಹೇಳಿಕೆ ಕೊಟ್ಟರು ಕೂಡ ನಾನು ಪ್ರತಿ ಹೇಳಿಕೆಯನ್ನು ನೀಡಿಲ್ಲ ಅನ್ನೋದನ್ನು ಕೂಡ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಅದರಂತೆ ಸಿದ್ದರಾಮಯ್ಯನವರ ಏನು 5 ವರ್ಷದ ಮುಖ್ಯಮಂತ್ರಿ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ಏನಂತ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗ ಕೂಡ ನಾನು ಬೇರೆ ರಿಯಾಕ್ಟ್ ಮಾಡಿಲ್ಲ. ನಾನು ಸ್ಪಷ್ಟವಾಗಿ ಏನು ಹೇಳಬೇಕೋ ಅದನ್ನು ಮಾತ್ರ ನಾನು ಹೇಳಿದ್ದೇನೆ ಅನ್ನೋ ಮಾತನ್ನು. ಅದರಿಂದ ಇವರು ಕೂಲಿ ಕೇಳೋದು ಅಂದರೆ ಅವರು ಆಗ್ರಹ ಪಡ್ತಾರೆ, ಕೊಡಲೇಬೇಕು ನನಗೆ, ಇಲ್ಲದೆ ನನಗೆ ಗೊತ್ತಿದೆ, ಐ ಹ್ಯಾವ್ ಎ ಆಪ್ಷನ್. ಹೇಳಿ ನೀವು, ಇಷ್ಟು ವರ್ಷ ನಾನು ಪಾರ್ಟಿಗೆ ಸರ್ವ್ ಮಾಡಿದ್ದೀನಿ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅವರ ಡಿ ಕೆ ಶಿವಕುಮಾರ್ ಆಪ್ತರು ಹೇಳೋ ಪ್ರಕಾರ, ನನಗೆ ಗೊತ್ತಿಲ್ಲ ಅದು, ಅವರ ಆಪ್ತರು ಹೇಳೋ ಪ್ರಕಾರ, ಸಾರ್ ನಮ್ಮ ಸಾಹೇಬರು ಸುಮಾರು 2,000 ಕೋಟಿ ಖರ್ಚು ಮಾಡಿದ ಸರ್ ಪಕ್ಷ ಕಟ್ಟೋದಕ್ಕೆ ಅಂತ. ದಟ್ ಈಸ್ ವಾಟ್ ಇವ್ರು ಕ್ಲೋಸ್ ಇರೋರು, ಇವ್ರ ಸುತ್ತಮುತ್ತಲ ಇರೋರು ಹೇಳೋ ಮಾತು. ಅಂದರೆ ಈ ಇನ್ವೆಸ್ಟೆಡ್ 2,000 crores ಪಕ್ಷವನ್ನು ಅಧಿಕಾರಕ್ಕೆ ತರೋದು. 2,000 ಕೋಟಿ. ಆ 2,000 ಕೋಟಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನನಗದಕ್ಕೆ ಇಂಟ್ರೆಸ್ಟ್ ಬೇಕಪ್ಪ, ಐ ವಾಂಟ್ ಟು ಟೇಕ್ ಇಟ್ ಬ್ಯಾಕ್. ಅದು ಅವರ ಸ್ಟ್ಯಾಂಡ್ ಆಗಿದೆ ಡಿ ಕೆದು. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಹೈಕಮಾಂಡ್ ಫಿಕ್ಸ್ ಅಂತ. ಯಾಕೆಂದರೆ ನೀವು ರಾಜಕಾರಣದಲ್ಲಿ ನೀತಿ ನಿಯಮ ಇನ್ನೊಂದು ಮತ್ತೊಂದು ಎಲ್ಲ ಬುಲ್ಶಿಟ್ ವಿಲ್ ಟೆಲ್ ಯು, ಅದ್ಯಾವುದು ವರ್ಕೌಟ್ ಆಗಲ್ಲ. ಅಲ್ಟಿಮೇಟ್ಲಿ ಪವರ್ ಪಾಲಿಟಿಕ್ಸ್. ಸೊ ಇದರಿಂದ ಇಡೀ ಸಂಘರ್ಷದಲ್ಲಿ ತೊಂದರೆಗೆ ಸಿಕ್ಕವರು ರಾಹುಲ್ ಗಾಂಧಿ ಅವರು. ಹೈಕಮಾಂಡ್ಗೆ ಯಾಕೆಂದ್ರೆ ಬೇರೆ ಬೇರೆ ಆಗುತ್ತೆ. ನೀವು ಈಗ ಇವರೇನು ಹೈಕಮಾಂಡ್ ಈಗಿನ ಸ್ಟ್ಯಾಂಡ್ ಅಥವಾ ರಾಹುಲ್ ಗಾಂಧಿ ಈಗಿನ ಸ್ಟ್ಯಾಂಡ್ ಏನಿದೆ ಅಂದರೆ, ಅವರು ಬಹಳ ಸ್ಪಷ್ಟವಾಗಿ ಅಹಿಂದ ಪರವಾದ ರಾಜಕಾರಣವನ್ನು ದೇಶಾದ್ಯಂತ ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಅತಿ ಮುಖ್ಯರಾದ ಒಬ್ಬ ಅಹಿಂದ ನಾಯಕರೇನಿದ್ದಾರೆ, ಅವರ ಅಧಿಕಾರದಿಂದ ಇಳಿಸಿದರೆ ಅವರಿಗೆ ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಅದ್ರ ಜೊತೆಗೆ ಅವ್ರು ಜಾತಿ ಗಣತಿ ಪರವಾಗಿ ಮಾತನಾಡ್ತಿದ್ದಾರೆ. ಸೊ ಇಡೀ ರಾಹುಲ್ ಗಾಂಧಿ ವ್ಯಕ್ತಿತ್ವ ಏನಿದೆ, ಅದು ಅಹಿಂದ ಪರವಾಗಿರುವಂಥ ವ್ಯಕ್ತಿತ್ವ. ಆದ್ದರಿಂದ ಈಗ ಅವ್ರಿಗೆ ಈಸ್ ಇನ್ ಎ ವೆರಿ ಬಿಗ್ ಟ್ರಬಲ್ ಅಂತ. ಡಿ ಕೆ ಅವ್ರಿಗೆ ಕೊಡೋ ಹಂಗಿಲ್ಲ, ಬಿಡೋ ಹಂಗಿಲ್ಲ. ಸೊ ಡಿ ಕೆ ಅವ್ರಿಗೆ ಕೊಡದೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದರೆ, ಇಲ್ಲಿ ಮುಂದುವರಿಸಿದರೆ ಅವರು ರಾಜಸ್ಥಾನದಲ್ಲಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಏನಾಯಿತು. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರನ್ನ ಬದಲಿಸೋಕ್ಕಾಗಲೇ ಇಲ್ಲ, ಒಪ್ಪಂದ ಇದ್ರು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವ್ರನ್ನ ಬದಲಿಸೋಕ್ಕಾಗಲೇ ಇಲ್ಲ. ಎರಡೂ ಕಡೆ ಕಾಂಗ್ರೆಸ್ ಸಫರ್ಡ್.
ಕಾಂಗ್ರೆಸ್ ಸಫರ್ಡ್ ಆದರೆ ಅಧಿಕಾರಕ್ಕೆ ಮತ್ತೆ ಬಂದೇ ಇಲ್ಲ, ಹೊಡ್ಸ್ಕೊಬಿಡ್ತು. ಸೊ ಅದೇ ಸಿಚುವೇಶನ್ ಈ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಸಿದ್ದರಾಮಯ್ಯನವ್ರಿಗೆ ಕೊಟ್ಟರೆ ಸಿದ್ದರಾಮಯ್ಯ ಇಟ್ಕೊಂಡ್ರೆ ಅಥವಾ ಬಿಟ್ಟರೆ ಎರಡೂ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಪಕ್ಷಕ್ಕೆ ಒಳ್ಳೇದಾಗಲ್ಲ. ಒಂದು ಕೊಡದೇ ಇದ್ದರೆ ಡಿ ಕೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ಪ್ರಾಬ್ಲಮ್. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ಇಡೀ ಅಹಿಂದ ರಾಜಕಾರಣ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆಲ್ ಓವರ್ ಇಂಡಿಯಾದ ಎಲ್ಲ ಕಡೆ. ಕಾಂಗ್ರೆಸ್ ಪಕ್ಷ ಅಹಿಂದ ಪರವಾಗಿಲ್ಲ ಮತ್ತು ಮೇಲ್ಜಾತಿಯ ಪರವಾಗಿದೆ ಅನ್ನುವ ಮೆಸೇಜ್ ಹೋಗುತ್ತೆ, ಅದನ್ನ ಬಿಜೆಪಿ ವಿಲ್ ಯೂಸ್ ಇಟ್. ಸೊ ಅದರಿಂದ ರಾಹುಲ್ ಗಾಂಧಿ ಇಸ್ ಇನ್ ಡೀಪ್ ಟ್ರಬಲ್. ಅದ್ರ ಜೊತೆಗೆ ನವಂಬರ್ ಏನು ಕ್ರಾಂತಿಯನ್ನು ಮಾತನಾಡಾಗ್ತಾರೆ, ನವಂಬರ್ದಾಗ ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ರಾಹುಲ್ ಗಾಂಧಿ ವಿಲ್ ಹ್ಯಾವ್ ಟು ವೇಟ್, ವಿಲ್ ಹ್ಯಾವ್ ಟು ಥಿಂಕ್ ಏನು ರಿಪರ್ಕಷನ್, ಈ ತೀರ್ಮಾನ ತಗೊಂಡ್ರೆ ಏನಾಗುತ್ತೆ, ಆ ತೀರ್ಮಾನ ಏನು ತಗೊಂಡ್ರಾಗುತ್ತೆ. ಆ ರೀತಿ ಹೈಕಮಾಂಡ್ ಈಸ್ ಇನ್ ಎ ಡೈಲಮಾ. ಇಟ್ ಮೇ ಟೇಕ್ ಡಿಸಿಷನ್ ಆಫ್ಟರ್ ನವಂಬರ್ ಆರ್ ಡಿಸೆಂಬರ್, ವಿ ಡೋಂಟ್. ನೋಡೋಣ ಸರ್ ಏನಾಗುತ್ತೆ ಕಾಂಗ್ರೆಸ್ನಲ್ಲಿ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.